ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವಾಗ ರಾತ್ರಿ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ರಾತ್ರಿ ಎಷ್ಟು ಗಂಟೆ ಆಗಿದೆ ಅಂದರೆ ನೋಡ್ಬೋದು. ಟೈಮ್ ಬಂದುಬಿಟ್ಟು 8 ಗಂಟೆ 5 ನಿಮಿಷ ಆಗಿದೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫುಲ್ಲು ಡೇ ವಿಡಿಯೋ ಮಾಡೋದಾಗಲಿಲ್ಲ. ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವಾಗ ವಿಡಿಯೋ ಏನೇನು ಮಾಡ್ತೀನಿ, ಇವಾಗ ಅಡುಗೆ ಮಾಡ್ತಿದ್ದೆ ನಾನು, ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇದು ನನ್ನ ಮಕ್ಕಳಿಬ್ಬರು ಆಟ ಆಡ್ತಿದ್ದಾರೆ, ನೋಡ್ಬೋದು ಫ್ರೆಂಡ್ಸ್. ಇಬ್ಬರು ಆಟ ಆಡ್ತಿದ್ದಾರೆ. ಅವರಿಗೆ ಫ್ರೂಟ್ಸ್ ತಿಂತೀನಿ ಅಂದರು. ವಾಟರ್ ಮೆಲನ್ನು ಕಟ್ ಮಾಡಿಕೊಟ್ಟಿದ್ದೆ. ಇಬ್ಬರು ಅವ್ನು ಸಾಕಂತ ಬಿಟ್ಟು ಹೋಗಿದ್ದಾನೆ. ಬರೆಯೋದು ಬಿಟ್ಬಿಟ್ಟೇ ಬಂದಿದ್ದ ತಿನ್ನೋದಕ್ಕೆ ಅಂತ. ನೋಡಿ, ಇಬ್ಬರು ಕೂಡ ಜಗಳ ಆಡೋ ರೀತಿಯಲ್ಲಿ ಸನ್ನೆ ಮಾಡ್ತಿದ್ದಾರೆ. ಸುಮ್ಮನೆ ತಿನ್ನು, ಒಂದು ಕಿತ ಬರೆದ್ಬಿಡು ಅಂದರೆ ಬೇಗ ಬೇಗ ಬರೆಯಲ್ಲ. ಇಷ್ಟೆಲ್ಲ ಸಾಮಾನುಗಳು ಒಗೆದ್ಬಿಟ್ಟು ಹಾಗೆ ಆಟ ಆಡಿಕೊಂಡು ಬರೋದು ಮುಗಿಸ್ತಾನೆ. ಬೆಳಗ್ಗೆ ಒಂದು ಟೈಮ್ ಓದಿಸ್ಬಿಟ್ರೆ ತಾನಾಗೆ ಓದ್ತಾನೆ ಎಲ್ಲ. ನೋಡ್ಬೋದು ಫ್ರೆಂಡ್ಸ್, ಇಬ್ಬರು ಕೂಡ ಆಟ ಆಡ್ತಿದ್ದಾರೆ. ನಾನು ಇವಾಗ ಅಡುಗೆ ಮಾಡ್ತಿದ್ದೀನಿ. ಅದೇ ನೀಟಾಗಿ ಆಟ ಆಡು. ಹಾಂ, ಶೂ ಹಂಗೆ ಒಗಿಬಾರ್ದು. ಶೂ ತೆಗೆದು ಆಟ ಆಡು. ತೆಗೆದ್ಬಿಡು ಶೂ. ಅದೇ ಏನದು ಏನದು? ಇರುವೆ. ಆಚೆ ಕಡೆ ಆಟ ಆಡ್ಕೊಂಡು ಬರೀತಿದ್ದ. ನಾವು ಹೋಮ್ವರ್ಕ್ ಮಾಡೋದು ಬೇಗ ಬೇಗ ಅಂದರೆ ಆಟ ಆಡ್ತಾ ಸ್ವಲ್ಪ ಲೇಜಿತನ ಮಾಡ್ತಾ ಅವಳ ತಂಗಿ ಜೊತೆ ಆಟ ಆಡ್ತಾ ಎಲ್ಲ ಬರೀತಿದ್ದಾನೆ. ಫ್ರೂಟ್ಸ್ ಕಟ್ ಮಾಡಿಕೊಟ್ಟಿದ್ದೆ ನಾನು. ಫ್ರೂಟ್ಸ್ ತಿಂತೀನಿ ಅಂದರು ಅವರು. ಅಂದರೆ ವಾಟರ್ ಮೆಲನ್ ಇತ್ತು ನೆನ್ನೆ ತಂದಿರೋದು, ಅದು ತಿಂತೀನಿ ಅಂದರು. ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಟ್ಟಿದ್ದೆ. ಆಗಲೇ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟು ಹೋಗಿದ್ದೆ ನಾನು. ಆಗಲೇ ಸ್ವಲ್ಪ ಅವ್ರಿಗೆ ಆಟ ಆಡ್ಸೋಕ್ಕಂತ ಪಾರ್ಕಿಗೆ ಕರ್ಕೊಂಡು ಹೋದಾಗ ತೆಗೆದ್ಬಿಟ್ಟು ಆಚೆ ಇಟ್ಬಿಟ್ಟು ಹೋಗಿದ್ದೆ. ಅಂದರೆ ಫ್ರಿಜ್ಜಲ್ಲಿ ಜಾಸ್ತಿ ಕೋಲ್ಡ್ ಆಗಿಬಿರುತ್ತೆ, ಅವ್ರಿಗೆ ಕೊಡೋಕ್ಕಾಗಲ್ಲ. ತೆಗೆದಿಟ್ಟು ಹೋಗಿದ್ದೆ ಅಂತ ಇವಾಗ ಕಟ್ ಮಾಡಿಕೊಟ್ಟಿದ್ದೆ. ತಿಂತವ್ರೆ. ಅಡುಗೆಗೇನು ಮಾಡ್ತಿಲ್ಲ, ಸ್ವಲ್ಪ ಕುಷ್ಕ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ಮಧ್ಯಾಹ್ನ ಮಾಡಿರೋದು ರೊಟ್ಟಿ ಸಾಂಬಾರೆಲ್ಲ ಹಂಗೆ ಇದೆ. ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಕುಷ್ಕ ಮಾಡ್ಕೊಟ್ಬಿಟ್ರೆ ತಿಂತಾರೆ. ಏನು ಕೈ ತೊಗೊಂಡಿದ್ದಾರೆ, ಅವ್ರು ತಿಂದು ಬಂದು ಅದಕ್ಕೆ ಸ್ವಲ್ಪ ಕೈ ತೊಳೆದೆ. ನಿನ್ನೆ ನಾವು ಇಲ್ಲೇ ಸ್ಟೇಡಿಯಮ್ಗೆ ಸರಿಗಮಪ ಟೀಮ್ ಬಂದಿತ್ತು, ಅದಕ್ಕೆ ನೋಡೋಕ್ಕೆ ಅಂತ ಹೋಗಿದ್ವಿ. ನಾವು ಹೋಗಿದ್ದು ಎಷ್ಟು ಗಂಟೆ ಆಗಿತ್ತು ಅಂದರೆ 5:45 6 ಗಂಟೆ ಆಗಿತ್ತು ನಾವು ಹೋಗುವಷ್ಟರಲ್ಲಿ ಟೈಮು. ಅವ್ರ ಟೈಮ್ ಸೆಟ್ ಮಾಡಿ ಬಂದುಬಿಟ್ಟು 7:15 ಹೇಳಿದ್ರಂತೆ. ಏನು ನಾನು ಹೇಳ್ತೀನಿ ಹೋಗು. ಅದೇ ಯಾಕೆ 7:15 ಸ್ಟಾರ್ಟ್ ಆಗುತ್ತಂತ ಹೇಳಿದ್ರಂತೆ. ನಾನು ಹೇಳ್ತೀನಿ ಸುಮ್ಮನಿರು. ಬಟ್ ಅವರು ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು 3 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಾವು 5:45 ಹೋಗುವಷ್ಟರಲ್ಲಿ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಸ್ಟೇಡಿಯಂ ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ ರೌಂಡಕ್ಕೆ, ಅದೆಲ್ಲ ಫುಲ್ ಆಗಿಬಿಟ್ಟಿತ್ತು. ಸ್ವಲ್ಪ 4 ಚೇರ್ ಹಾಕ್ಕೊಂಡು ಕುಂತಿದ್ರು ಜನ. ಅವ್ರ ಹತ್ರನೇ ಹೇಳ್ಬಿಟ್ಟು ಒಂದೊಂದು ಚೇರ್ ಇಸ್ಕೊಂಡ್ವಿ ನಾವು. ನಮ್ಮ ಫ್ರೆಂಡು, ಅವ್ರ ಮನೆಯವರು, ನಾವು ನಮ್ಮ ಮನೆಯವರೆಲ್ಲ ಹೋಗಿದ್ವಿ, ಮತ್ತು ಅವ್ರ ಅಮ್ಮ ಎಲ್ಲ ಹೋಗಿದ್ವಿ. ಎಷ್ಟು 6 ಚೇರ್ ಕೊಡೋದಕ್ಕೆ ಎಷ್ಟೋ ಮಾತಾಡ್ಬಿಟ್ರು ಅವರು. ಇಲ್ಲ, ನಮ್ಮ ಮುಂದೆಗಡೆ ಹಾಕ್ಕೊಂಡು ಕುಂತಿದ್ದಾರೆ, ಅವ್ರ ಹತ್ರ ಇಸ್ಕೊಳ್ಳಿ ಅಂತ. ಇಲ್ಲ, ಕೊಡಿ ಅಂತ ಇಸ್ಕೊಂಡ್ವಿ. ಬಟ್ ಲಾಸ್ಟಿಗೆ ಶೋ ಸ್ಟಾರ್ಟ್ ಆದಾಗ ನಾವು ಕೂಡ ಚೇರ್ ಮೇಲೆ ನಿಂತ್ಕೊಂಡು ಬಿಟ್ಟಿದ್ವಿ, ಕಾಣಿಸ್ತಿರ್ಲಿಲ್ಲ. ಅಂದರೆ ನಮ್ಮ ಮುಂದೆಗಡೆ ಜಾಸ್ತಿ ಚೇರ್ ಹಾಕ್ಕೊಂಡಿದ್ರು, ಅದಕ್ಕೆ ನಮ್ಗೆ ಕಾಣಿಸ್ತಿಲ್ಲ ಅಂತ ನಾವು ಕೂಡ ಚೇರ್ ಮೇಲೆ ನಿಂತ್ಕೊಂಡ್ಬಿಟ್ಟು ನೋಡಿದ್ವಿ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನನ್ನ ಮಕ್ಕಳಿಬ್ರು ನಿದ್ದೆ ಬರ್ತಿದ್ದೆ, ಹೋಗೋಣ ಅಂದಿದ್ದಕ್ಕೆ ನಾವು ಬಂದುಬಿಟ್ವಿ. 10 ಗಂಟೆ 10:15 ಆಗಿತ್ತು ನಾವು ಬರುವಷ್ಟರಲ್ಲಿ. ಲಾಸ್ಟಲ್ಲಿ ಎಷ್ಟು ಕಾಲು ಪೇನ್ ಆಯಿತು ಅಂದರೆ, ಚೇರ್ ಮೇಲೆ ನಿಂತ್ಕೊಂಡು ಮಕ್ಕಳನ್ನ ಎತ್ಕೋಬೇಕು. ಅದಕ್ಕೆ ಬೇಡ ಅಂತ ಚೇರ್ನ ಬಿಟ್ಬಿಟ್ಟು ಸ್ಟೇಡಿಯಂ ಸ್ಟೆಪ್ಸ್ ಇರುತ್ತಲ್ಲ ಅಲ್ಲೋಗಿ ಕೂತ್ಕೊಂಡ್ವಿ ನಾವು. ಅಲ್ಲೋಗಿ ಕೂತ್ಕೊಂಡು ನೋಡಿದ್ವಿ, ಸ್ವಲ್ಪ ಹೊತ್ತು ನೋಡಿಬಿಟ್ಟು ಬಂದ್ವಿ. ಅಂದರೆ ಶೋ ಸ್ಟಾರ್ಟ್ ಆಗಿ 1 ಗಂಟೆ 2 ಗಂಟೆ ನೋಡಿದ್ವಿ. ಜಡ್ಜಸ್ ಸಾಂಗ್ಸು ಮತ್ತು 1-2-3 ಜನ ಸಾಂಗ್ಸು ಅವ್ರ ಎಂಟ್ರಿ ಎಲ್ಲ ನೋಡಿಬಿಟ್ಟು ಬಂದುಬಿಟ್ವಿ.
ಬಟ್ ತುಂಬ ಚೆನ್ನಾಗಿತ್ತು. ನಾವು ಬರೋ ಟೈಮಲ್ಲಿ ಕೂಡ ಜನ ಬರ್ತಿದ್ರು, ಅಂದರೆ ನಾವು ಬೇಗ ಹೋಗ್ಬಿಟ್ಟಿದ್ವಿ. ನಾವು ಬರೋ ಟೈಮಲ್ಲಿ ಜನ ಮನೇಲೇ ಎಲ್ಲ ಊಟ ಮಾಡಿಕೊಂಡು ಆವಾಗ ನೋಡೋಕೆ ಬರ್ತಿದ್ರು. ಅಂದರೆ ಅವರು ಎಂಟು ಮಟ್ಟ ಕುಂತ್ಕೊಂಡ್ರು ಅನಿಸುತ್ತೆ. ಶೋ ಮುಗ್ದಿದ್ದು ಬಂದುಬಿಟ್ಟು 1:30-2 ಗಂಟೆ ಮುಗ್ದಿರ್ಬೋದು ಅಂತ. ಅಂದರೆ ಇಲ್ಲಿ ನೋಡೋಕೆ ಹೋದವ್ರು ಹೇಳ್ತಿದ್ರು ಮುಗ್ದಿದ್ದು ಎಷ್ಟು ಗಂಟೆ ಆಗಿತ್ತು ಅಂತ. ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟೆ ಹೋಗಿದ್ದೆ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಬಂದು ಬೇಗ ಬೇಗ ಊಟ ಮಾಡಿಸಿ ಮಲಗಿಸ್ಬಿಟ್ಟೆ ಹುಡುಗರನ್ನ. ನೋಡಿ ಫ್ರೆಂಡ್ಸ್, ನಾನು ಆ ವಿಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಬೇಗ ಬೇಗ ಅಡುಗೆ ಮಾಡ್ಕೊಂಡು ಬಿಡ್ತೀನಿ. ಸಾಂಗ್ ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟು ವಿಡಿಯೋ ಕ್ಲಿಪ್ನ ಶೇರ್ ಮಾಡ್ತೀನಿ. ನೀವು ನೋಡ್ಕೊಂಡು ಬನ್ನಿ ಹೇಗೆಲ್ಲ ಇತ್ತು ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.